6 ವರ್ಷಗಳಿಂದಾಗಿ ಬಲಗೈಯನ್ನು ಎತ್ತಲಿಕ್ಕೆ ಸಾಧ್ಯವಾಗದೆ ನೋವಿನಲ್ಲಿ ಬಳಲ್ತಾ ಇರತಕ್ಕಂತಹ ಓರ್ವ ವ್ಯಕ್ತಿಗಳು ಸಂಪರ್ಕವನ್ನು ಮಾಡಿದ ನಂತರದಲ್ಲಿ ಆ ಸಮಯದಲ್ಲಿ ಇದೇ ದರ್ಬೆ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡ್ತೇವೆ. ಮಾಡಿದಾಗ ಸ್ವಲ್ಪ ಮಟ್ಟಿಗಾದಂತಹ ವ್ಯಾಧನೆ ಹೇಳ್ತಕ್ಕಂಥದ್ದು ಅವರಲ್ಲಿ ಕಡಿಮೆ ಆಗ್ತದೆ. ಆನಂತರದಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳುವುದಾಗಿ ಅಂದುಕೊಳ್ಳುತ್ತೇವೆ. ಆದರೂ ಎಲ್ಲೋ ಒಂದೆಡೆಯಿಂದ ಮನಸ್ಸಿನಲ್ಲಿ ಭಯ ಹೇಳ್ತಕ್ಕಂಥದ್ದು. ಆಗ ಆ ವ್ಯಕ್ತಿಗಳಿಗೆ ಒಂದು ಪ್ರಯೋಗ ಹೇಳ್ತಕ್ಕಂಥದ್ದನ್ನು ಮಾಡಿ ತದನಂತರದಲ್ಲಿ ಅಲ್ಲೇ ಇರ್ತಕ್ಕಂಥ ಒಂದು 2 ಲೀಟ್ರ್ ನೀರಿನ ಬಾಟ್ಲನ್ನು ಅವರ ಕೈಗೆ ಕೊಟ್ಟು ಎತ್ತಿ ಅಂತ ಹೇಳುವುದಾಗಿ ಹೇಳ್ತೇವೆ. ಆಗ ಅವರು ಆರಾಮಾಗಿ ಎತ್ತಿ ಹಿಡಿತಾರೆ. ನಮಗೆ ಎಲ್ಲೋ ಒಂದೆಡೆಯಿಂದ ಇರತಕ್ಕಂಥ ಭಯ ಇರತಕ್ಕಂಥದ್ದು ಆ ಒಂದು ಘಟನೆಯನ್ನು ನೋಡಿದಾಗ ಸಂಪೂರ್ಣವಾಗಿ ದೂರವಾಯಿತು. ಇಲ್ಲ, ಇವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸಕ್ಕೆ ನಾವು ಆಗ ಬರ್ತೇವೆ. ಬರುವುದರ ಜೊತೆಯಲ್ಲಿ ಅದೇ ರೀತಿಯಾದಂತಹ ಪ್ರಯೋಗವನ್ನು ಮುಂದುವರಿಸ್ತೇವೆ. ವರಿಸಿದ ನಂತರದಲ್ಲೇ ಅವರು ತುಂಬ ಚೆನ್ನಾಗಿ ಆಗ್ತಾರೆ, ತುಂಬ ಖುಷಿಯನ್ನು ಪಡ್ತಾರೆ. 6 ವರ್ಷದಿಂದ ಎತ್ತಲಿಕ್ಕೆ ಆಗದೆ ಇರತಕ್ಕಂಥ ಕೈಯನ್ನು, ಅದರಲ್ಲೂ ಬಲಗೈಯನ್ನು 6 ನಿಮಿಷದಲ್ಲಿ ಎತ್ತುವ ಹಾಗಾಗಿದೆ ಅಂತ ಹೇಳುವುದಾಗಿ ತುಂಬ ಖುಷಿಯನ್ನು ಪಡುತ್ತಾರೆ. ಎಲ್ಲ ಸಂತೋಷ ಸಂಭ್ರಮದಲ್ಲಿ ತೊಡಕೊಳ್ತಾರೆ. ಆದರೆ ಆ ಒಂದು ಸಮಯ ಹೇಳ್ತಕ್ಕಂಥದ್ದು ನಮ್ಮ ಪಾಲಿಗೂ ಕೂಡ ಅದು ಒಂದು ಸವಾಲಿನ ಪ್ರಶ್ನೆಯಾಗಿ ಇತ್ತು ಅಂತ ಹೇಳುವುದನ್ನು ಮರಿಬಾರದು.